ಈ ಎಲ್ಲ ಅವಾಂತರಗಳಿಗೆ ಕಾರಣವಾಗಿದ್ದು ಚಿತ್ರತಂಡ ತೆಗೆದುಕೊಂಡ ಒಂದು ಅತ್ಯಂತ ಕೆಟ್ಟ ನಿರ್ಧಾರ. ಬಹುಶಃ ಸ್ಯಾಂಡಲ್ವುಡ್ನ ಪಾಲಿಗೆ ಅಥವಾ ಭಾರತದ ಸಿನಿರಂಗದ ಪಾಲಿಗೆ ಇಂತಹ ಕೆಟ್ಟ ನಿರ್ಧಾರವನ್ನು ಯಾರೂ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲವೇನೋ. ಆದರೆ ಒಂದು ಕೆಟ್ಟ ಉದಾಹರಣೆಗೆ ಅತ್ಯಂತ ಕೆಟ್ಟ ಸಾಕ್ಷಿ ನಮ್ಮ ಕಣ್ಣು ಮುಂದೆ ಇದೆ. ಆ ನಟರು ನರಳ್ತಾ ನರಳ್ತಾ ನೀರಿನಲ್ಲಿ ಕರಗಿ ಹೋಗೋದನ್ನು ನಾವು ಕಣ್ಣಾರೆ ಕಂಡಿದ್ದೀವಿ. ಯಾರೂ ಈ ದೃಶ್ಯವನ್ನು ಮರೆಯೋದಕ್ಕೆ ಆಗೋದಿಲ್ಲ. ವಕೀಲರಾದಂತಹ ರಾಜರಾಜೇಶ್ವರಿ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ರಾಜೇಶ್ವರಿ ಅವರೇ. ಫಸ್ಟ್ ರಿಯಾಕ್ಷನ್ ಈ ದೃಶ್ಯಗಳನ್ನು ನೋಡಿದ್ಲು? ಇಟ್ಸ್ ವೆರಿ ಪೆಥೆಟಿಕ್. ಎಷ್ಟು ಒಂದು ಹೈಟ್ಸ್ ಆಫ್ ನೆಗ್ಲಿಜೆನ್ಸ್ ಅಂತ ಹೇಳ್ಬೋದು. ಲೈಕ್ ಲೈಫ್ ಅಂದರೆ ಇಷ್ಟೇನಾ ಅಂತ ಹೇಳೋ ಅಷ್ಟು ವೆರಿ ಪೆಥೆಟಿಕ್ ಟು ಸಿ. ಐ ಹ್ಯಾವ್ ವರ್ಕ್ಡ್ ವಿತ್ ರಿಗಾರ್ಡಿಂಗ್ ಸಿನಿ ವರ್ಕರ್ಸ್ ಡಾನ್ಸರ್ಸ್ ಯೂನಿಯನ್ದು ಮಾಡಬೇಕಾದ್ರೆ ಎವ್ರಿ ಟೈಮ್ ಲೇಬರ್ ಕೋರ್ಟ್ಗೆ ಹೋಗಬೇಕಂದ್ರೆ ಕಮಿಷನರ್ನ ಮೀಟ್ ಮಾಡಬೇಕಾದ್ರೆ ಮೈ ಕಾರ್ ವಾಸ್ ಥ್ರಶ್ಡ್. ಒಂದು ದೊಡ್ಡ ಕಲ್ಲು ಹಾಕ್ತಾಯಿದ್ರು ನನ್ನ ಕಾರ್ ಮೇಲೆ. ಬಟ್ ಹೊಡೆದಿರೋ ಕಾರಲ್ಲೇ ನಾನು ಹೋಗಿದ್ದೀನಿ. ಇಲ್ಲಿ ವರ್ಕರ್ಸ್ದು ಸೆಕ್ಯೂರಿಟಿ ನಿಲ್ ಅಂತ ಹೇಳ್ಬೋದು ಭಾವನಾ. ಏನಂತಂದರೆ ಅವ್ರಿಗೆ ರೈಟ್ಸ್ ಬಗ್ಗೆ ಗೊತ್ತಿಲ್ಲ. ಇಲ್ಲಿ ಪ್ರೊಡ್ಯೂಸರ್ಸ್ದು ಅವ್ರ ಡ್ಯೂಟೀಸು ಗೊತ್ತಿಲ್ಲ. ಈ ಪ್ರೊಡ್ಯೂಸರ್ಸ್ ಡ್ಯೂಟೀಸ್ ಆಗಿರ್ಬೋದು, ಡೈರೆಕ್ಟರ್ ಇರ್ಬೋದು, ಆ್ಯಕ್ಟರ್ಸ್ ಇರ್ಬೋದು, ಅವ್ರು ಎಲ್ಲರಿಗೂ ಡ್ಯೂಟೀಸ್ ಆ್ಯಂಡ್ ರೈಟ್ಸ್ ಇದೆ. ಅಲ್ಲಿ ರೈಟ್ಸ್ ಬಗ್ಗೆ ಅವೇರ್ನೆಸ್ಸೇ ಇಲ್ಲ ಅವ್ರಗಳಿಗೆ. ಏನಂದರೆ ಈಚ್ ಒನ್ ವಾಂಟ್ ಟು ಬಿ ಇನ್ ಅ ಗುಡ್ ಬುಕ್ಸ್ ಆಫ್ ಈಚ್ ಅದರ್ ಅಂತ ಹೇಳ್ಬೋದು. ಯಾರಿಗೂ ರಬ್ ಮಾಡ್ಕೊಳ್ಳೋಕ್ಕೆ ತಯಾರಿಲ್ಲ. ಏನೋ ತಪ್ಪಾಗ್ತಿದೆ ಅಂತಂದ್ರೂ ಒಂದು ಪಾಲಿಶ್ ಬಿಟ್ವೀನ್ ದ ಲೈನೇ ಆನ್ಸರ್ ಮಾಡ್ತಾರೆ. ಇವಾಗ ವೆನ್ ಐ ವಾಚ್ ದಿಸ್ ಫುಲ್ ಎಪಿಸೋಡ್ ಆಲ್ಸೋ ಬಿಟ್ವೀನ್ ದ ಲೈನೇ ಆನ್ಸರ್ ಕೊಡ್ತಾರೆ ಹೊರತು ಡೈರೆಕ್ಟಾಗಿ ಇದು ರಾಂಗ್ ಅಂತ ಹೇಳೋಕ್ಕೆ ಯಾರಿಗೂ ಆ ಫಿಲಮ್ ಇಂಡಸ್ಟ್ರಿಯಲ್ಲಿ ವಾಟ್ ಐ ಹ್ಯಾವ್ ಸೀನ್ nobody has guts to be in a bad book of anybody. Raise voice, yes this is wrong ಅಂತ ಹೇಳೋಕ್ಕೆ ಇಲ್ಲ. ಆ್ಯಂಡ್ ಅಲ್ಲಿ ಸಿನಿಮಾಟೋಗ್ರಫಿ ಆ್ಯಕ್ಟ್ ಬಗ್ಗೆನೇ ಅವ್ರಿಗೆ ಅವೇರ್ನೆಸ್ ಇಲ್ಲ. ವಾಟ್ ಈಸ್ ದ ಪ್ರೊಸೀಜರ್ಸ್? ಒಂದು ಫಿಲಮ್ ರಿಜಿಸ್ಟ್ರೇಷನ್ ಆಗಬೇಕಂದ್ರೆ ವಾಟ್ ಆರ್ ದ ಚೆಕ್ ಲಿಸ್ಟ್ ವಾಟ್ ಅವರು ಮಾಡಬೇಕಾಗಿದೆ. ಒಂದು ಔಟ್ಡೋರ್ ಶೂಟಿಂಗ್ ಹೋಗಬೇಕಾದ್ರೆ ಅದಕ್ಕೆ ಅಂತಲೇ ಒಂದು ಪರ್ಸನ್ ನಾಮಿನೇಟ್ ಮಾಡಿರಬೇಕು. ಈ ಪ್ರೊಡಕ್ಷನ್ ಯೂನಿಟ್ಸಲ್ಲೇ ಒಂದು ಲೀಗಲ್ ಅವೇರ್ನೆಸ್ ಇರೋನ್ನ ಒಂದು ಅಪಾಯಿಂಟ್ಮೆಂಟ್ ಮಾಡಿಕೊಂಡ್ರೆ ಒಳ್ಳೆಯದು ಅನಿಸುತ್ತೆ. ಇವಾಗ ಔಟ್ಡೋರ್ ಶೂಟಿಂಗ್ ಹೋದಾಗ ವಾಟ್ ಆರ್ ದಿ ಸ್ಯಾಂಕ್ಷನ್ ರಿಕ್ವೈರ್ಡ್, ಈಸ್ ಇಟ್ ಗೋಯಿಂಗ್ ಆನ್ ಇನ್ ಅ ಫೈನ್ ವೇ ಅಂತ ಅವೇರ್ನೆಸ್ಸೇ ಇಲ್ಲ. ಜಸ್ಟ್ ಹೋಗ್ತಾರೆ, ಮಾಡ್ತಾರೆ, ಅವ್ರ ಟ್ಯಾಲೆಂಟ್ ತೋರಿಸ್ಕೊತಾರೆ. ಬಟ್ ಅವ್ರ ಟ್ಯಾಲೆಂಟ್ನ ಹೌ ಫಾರ್ ದೇ ಆರ್ ಸೇಫ್ ಗಾರ್ಡಿಂಗ್ ಅದೂ ಇಲ್ಲ ಇಲ್ಲಿ. ಇವಾಗ ಇನ್ಶೂರೆನ್ಸ್ ಅಂತ ಬಂದಾಗ ಭಾವನಾ ಎಲ್ಲ ಕಡೆನೂ ಇನ್ಶೂರೆನ್ಸ್ ಇದೆ. ಈ ಫಿಲಮ್ ಪ್ರೊಡಕ್ಷನ್ಗೆ ಇನ್ಶೂರೆನ್ಸ್ ಅವೇರ್ನೆಸ್ಸು ಇಲ್ಲಿ ಕರ್ನಾಟಕದಲ್ಲಿ. ಅದೇ ಈ ಬಾಲಿವುಡಲ್ಲಿ ದೇ ಮೇಕ್ ಇನ್ಶೂರೆನ್ಸ್. ಪ್ರೀ ಪ್ರೊಡಕ್ಷನ್ಗೂ ಅಷ್ಟೇ, ಡ್ಯೂರಿಂಗ್ ದ ಪ್ರೊಡಕ್ಷನ್ ಯಾಕೆ ವಾರ್ಡ್ರೋಬಿಂದ ಹಿಡಿದು ಇನ್ಶೂರೆನ್ಸ್ ಮಾಡ್ಕೊತಾರೆ. ಡ್ರೆಸ್ಸಸ್ ಇವಾಗೆಲ್ಲ ಫಿಲಮ್ ಹೀರೋಯಿನ್ಸ್ ದೇ ವೆರಿ ಎಕ್ಸ್ಪೆನ್ಸಿವ್ ಡ್ರೆಸ್ಸಸ್. ಆ ಡ್ರೆಸ್ಗೂ ಇನ್ಶೂರೆನ್ಸ್ ಮಾಡಿದಾಗ ಇಂಥ ಲೈಫಿಗೆ ಇನ್ಶೂರೆನ್ಸ್ ಮಾಡೋಕ್ಕೆ ಏನು? ದುಡ್ಡು ಹೋಗಬಾರ್ದು, ಪ್ರೊಡಕ್ಷನ್ ಯೂನಿಟ್ಸ್ಗೆ ದುಡ್ಡು ಹೋಗಬಾರ್ದು, ಬಟ್ ಒಳ್ಳೆ ಹೆಸರು ಬರಬೇಕು ಅನ್ನೋದು ತಪ್ಪು ಅನಿಸುತ್ತೆ. ಈವನ್ ಪ್ರಾವಿಡೆಂಟ್ ಫಂಡ್ ಅಂತ ತೊಗೊಂಡಾಗ ಐ ವೇಗ್ಲಿ ರಿಮೆಂಬರ್, ನಾವು ರಿಸರ್ಚ್ ಮಾಡಬೇಕಾದ್ರೆ ಯಾವುದೇ ಫಿಲಮ್ ರಿಜಿಸ್ಟರ್ ಮಾಡಬೇಕಾದ್ರೆ ಪ್ರಾವಿಡೆಂಟ್ ಫಂಡು ಅದು ಪೇ ಮಾಡಿದ ಮೇಲೇ ಅದು ಸ್ಯಾಂಕ್ಷನ್ ಆಗಬೇಕು ಅಂತ ಆ ಆ್ಯಕ್ಟ್ ಪ್ರಕಾರವೂ ಇದೆ. ಬಟ್ ಎಲ್ಲಿದೆ? ಇಟ್ಸ್ ಆಲ್ ಇನ್ ದ ಬುಕ್ಸ್. ಇಷ್ಟೇ. ಅದ್ರಲ್ಲಿ ಯಾರಿಗೂ ಈ ಆ್ಯಕ್ಟಲ್ಲಿ ಅವೇರ್ನೆಸ್ಸು ಇಲ್ಲ, ವರ್ಕ್ಶಾಪು ಇಲ್ಲ. ಮತ್ತು ಪ್ರೊಡ್ಯೂಸರ್ಸ್ ದೇ ಹ್ಯಾವ್ ಟು ಡೂ ಸಮ್ ಲೀಗಲ್ ರಿಸರ್ಚ್ ಆನ್ ಇದು. ಸ್ವಲ್ಪ ಅವೇರ್ನೆಸ್ ಬೆಳ್ಕೊಬೇಕು ಅವ್ರ ರೈಟ್ಸ್ ಬಗ್ಗೆ ಆಗಲಿ. ಡೈರೆಕ್ಟರ್ಸ್ ಅವ್ರ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ. ಇವಾಗ ವೆನ್ ದೇ ಆರ್ ಟೇಕಿಂಗ್ ದಟ್ ಲೈಫ್ ರಿಸ್ಕ್ ಅಲ್ಲ, ಏನೇನು ಸೇಫ್ ಗಾರ್ಡ್ ಮಾಡಿದ್ದಾರೆ ಅದು ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಪ್ರಮುಖವಾದಂತಹ ಪ್ರಶ್ನೆ ನೀವು ರೈಸ್ ಮಾಡಿರುವಂತಹದ್ದು ರಾಜೇಶ್ವರಿ ಅವರೇ. ಅಂದ್ರೆ ಸುರಕ್ಷತೆಯ ಕುರಿತಾಗಿ ಎಷ್ಟು ನಿರ್ಲಕ್ಷ್ಯ ನಮ್ಮ ಕನ್ನಡ ನೆಗ್ಲಿಜೆನ್ಸ್ ಹಾಗೂ ಅದರಿಂದ ಹೊರಗೆ ಬರಬೇಕಾದಂತಹ ಅನಿವಾರ್ಯತೆ ಈಗ ಬಂದಿದೆ. 2 ಜೀವನ ನಾವು ಕಳ್ಕೊಂಡಿದ್ದೀವಿ, ಉದಯೋನ್ಮುಖ ನಟರನ್ನ ಕಳ್ಕೊಂಡಿದ್ದೀವಿ. ಚಿತ್ರರಂಗದ 3 ಜನ ಅತಿಥಿಗಳು ನಮ್ಮ ಜೊತೆ ಕೂತಿದ್ದಾರೆ. ನಿಮ್ಮಿಂದ ನಿರೀಕ್ಷೆಯಷ್ಟೇ, ಇಂತಹ ಕೆಟ್ಟ ಸನ್ನಿವೇಶ ಮತ್ತೆ ಯಾವತ್ತಿಗೂ ಬರಬಾರ್ದು. ಜೊತೆಗೆ ಈಗ ಏನಾಗಬೇಕಾಗಿದೆ ಅದ್ರ ಬಗ್ಗೆ ಖಂಡಿತ ಗಮನ ಹರಿಸಬೇಕು. ಜೊತೆಗೆ ಯಾರು ಕಾರಣಕರ್ತರು ಅವರ ವಿರುದ್ಧ ದಯವಿಟ್ಟು ಒಂದು ವಾಯ್ಸ್ ರೈಸ್ ಮಾಡಿ. ಯಾರು ಕೂಡ ರೈಸ್ ಮಾಡ್ತಾ ಇಲ್ಲ. ದಟ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್. ಯಾರು ರೈಸ್ ಮಾಡಲ್ಲ. ಇನ್ ಬಿಟ್ವೀನ್ ದೇ ವಾಂಟ್ ಟು ಜಸ್ಟ್ ಬಟರ್ ಇಟ್ ಅಂಡ್ ಅಷ್ಟೇ. ನೆಕ್ಸ್ಟ್ ಪ್ರಾಜೆಕ್ಟ್ ಯಾಕಂದರೆ ನಾವು ಇವತ್ತಿನ ದಿನ ಆ್ಯಕ್ಚುಲಿ ನಾವು ಯಾರನ್ನು ಈ ಥರ ಸೀನ್ ಆದಾಗ ಖಂಡಿತವಾಗ್ಲೂ ರಿಸ್ಕ್ ಫ್ಯಾಕ್ಟರ್ ಇದ್ದರೆ ಮಾಡೋಕ್ಕೋಗಲ್ಲ. ಒಬ್ಬೊಬ್ಬರು ಮಾಡ್ತಾರೆ. ಫಾರ್ ದೆಮ್ ವಿ ಕೆನಾಟ್ ಆನ್ಸರ್. ಅಲ್ಲಿ ಏನು ನಡೆದಿದೆ ಅಂತ ನಮ್ಗೆ ಗೊತ್ತಿಲ್ಲ. ಇಫ್ ಇಟ್ ಈಸ್ ಬೀನ್ ಎ ಕ್ರೈಮ್ ಇಟ್ ಹ್ಯಾಸ್ ಟು ಬಿ ಪನಿಶ್ಡ್. ಅದೇ ನಾವು ಇಲ್ಲ, ಅದನ್ನೇ ಇವಾಗ ನೀವೇನು ಹೇಳ್ತಿದ್ರೋ ಅದನ್ನೇ ಹೇಳ್ತಾ ಇದ್ದೀನಿ.
ತಪ್ಪು ಆಗಿದೆ ಅಂದ್ರೆ ಅದಕ್ಕೆ ಶಿಕ್ಷೆ ಆಗ್ಲೇಬೇಕು. yes, ಅದು- ಅದರಲ್ಲಿ ಅದು ಎರಡು ನೋಡಕ್ ಮಾತಿಲ್ಲ. ಬನ್ನಿ. Yes. ಬಿಕಾಸ್ ನಿನ್ನೆ ಏನ್ ನಡೀತು ಅಂತ ನಮಗ್ ಗೊತ್ತಿಲ್ಲ. ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ ವಾಟ್ ಹ್ಯಾಸ್ ಹ್ಯಾಪನ್ಡ್ ದೇರ್. Yes, sir. ಯಾರು ಕಲ್ಪಿಟ್ ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಒಂದು ಇನ್ವೆಸ್ಟಿಗೇಷನ್ ಆಗೇ ಆಗುತ್ತೆ. ದೆನ್ ಇಫ್ ಈಸ್ ರಿಯಲಿ ನಾವು ನೆಗ್ಲಿಜೆನ್ಸಿಯಿಂದ ಆಗಿದ್ರೆ 100% ಇದರಲ್ಲಿ ಎಸ್ಕೇಪೇ ಇಲ್ಲ. ಈ ಹ್ಯಾಸ್ ಟು ಬಿ Sir, ನಾವು ಇಲ್ಲಿ Yes, yes, judgmental Because ಆಗಿ ಮಾತಾಡ್ತಾ ಇಲ್ಲ. ಇದು If it is wrong. ಎರಡು ಜೀವ. Yes. If it is wrong. ಎರಡು ಜೀವ ಇದೆ. ಖಂಡಿತ, ನಾವು ಖಂಡಿತ, ಸುಮ್ಮನೆ ಖಂಡಿತ. ನಾವು ಏನೋ ಹೇಳ್ತಾ ಇದೀವಿ, ಮೇಲ್ನೋಟಕ್ಕೆ ನೋಡಿ ಹೇಳ್ತಾ ಇದೀವಿ ಅಂತ ಅಲ್ಲ. ಯಾರಾದ್ರೂ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಷ್ಟೇ. ಅದಕ್ಕೆ ಇಡೀ ಚಿತ್ರರಂಗ ಒಟ್ಟಾಗಿ ನಿಲ್ಬೇಕಾಗುತ್ತೆ. ನೋ ಇಡೀ ಅದಕ್ಕೆ ಚಿತ್ರರಂಗ ನೋಡಿ, ಒಟ್ಟಾಗಿ ಇವಾಗ ನಿಲ್ಬೇಕಾಗುತ್ತೆ. ಚಿತ್ರರಂಗ ಅಂದ್ರೆ ಹೆಂಗೆ ಅಂದ್ರೆ, ನಾನು ಹೋಗಿ ನೀವ್ ಹೇಳಿ ಅಂತ ಹೇಳಕ್ಕಾಗಲ್ಲ. ನಾನು ಹೇಳ್ತೀನಿ ಬೇಕಾರೆ, ನೋಡ್ರಿ ಇದು ತಪ್ಪು ರೀ, ಇದು ತಪ್ಪಾಗಿದ್ದು ತಪ್ಪು ಅಷ್ಟೇ ಖಂಡಿತ ಖಂಡಿತ ಆ ಅಂತೀನಿ. ಒಂದು ಒಗ್ಗಟ್ಟೀಗ ಪ್ರದರ್ಶಿಸಬೇಕಾಗುತ್ತೆ.